ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಇಲ್ಲಿ ಅಕ್ಕಂದಿರು ಮತ್ತು ಅತ್ತಿಗೆ ಜೊತೆ ಸೇರಿಕೊಂಡು ಇಲ್ಲಿ ನೇಮೋತ್ಸವ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಏಪ್ರಿಲ್ 4ರಂದೇ ನಮ್ಮೂರಿನ ರಾಜನ ದೈವಗಳಿಗೆ ನೇಮೋತ್ಸವ ಜರುಗಿರುವಂಥದ್ದು. ಇಲ್ಲಿ ನನ್ನ ಸಣ್ಣ ಮಾವನ ಮಗ ಮತ್ತು ಅವರ ಫ್ಯಾಮಿಲಿಯ ಕಡೆಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ರು ಅವರು. ಹಾಗಾಗಿ ಮನೆಯವರೆಲ್ಲ ಸೇರಿಕೊಂಡು ಇಲ್ಲಿ ಭೋಜನವನ್ನು ಬಡಿಸ್ತಾ ಇದ್ದಾರೆ. ಇಲ್ಲಿ 2 ಗುತ್ತಿನ ಮನೆಗಳಿಂದ ದೈವಗಳ ಭಂಡಾರ ಬಂದು ಎಣ್ಣೆ ಬುಳ್ಳೆ ಕೊಟ್ಟು ನಂತರ ನರ್ತಕರು ವೇಷ ಹಾಕೋದಕ್ಕೆ ಆರಂಭಿಸ್ತಾರೆ. ವೇಷ ಎಲ್ಲ ಹಾಕಿ ಆದ ನಂತರ ಹೂವಿನ ಪೂಜೆ ನಡೀತದೆ ಬಡಮನಿ ತಾಯಿಗೆ. ಅದಾದ ನಂತರ ನರ್ತನವನ್ನು ಆರಂಭಿಸ್ತವೆ 2 ದೈವಗಳು. ಸ್ವಲ್ಪ ಹೊತ್ತು ಬಡಮನಿ ತಾಯಿ ಬಂದಿರುವ ದೈವಗಳು ನರ್ತನ ಮಾಡಿದ ನಂತರ 2 ದೈವಗಳು ಕಲ್ಲುಟ್ಟಿ ಹಾಗೂ ಕಲ್ಕುಡ ದೈವಗಳು ನರ್ತನವನ್ನು ಆರಂಭಿಸ್ತವೆ. ಅವು ಸ್ವಲ್ಪ ಹೊತ್ತು ಕುಣಿದ ಗೊಗ್ಗರ ಆಮೇಲೆ ಸಿರಿಯನ್ನೆಲ್ಲ ಕಟ್ಟಿ ಕುಣಿದ ನಂತರ ಪುನಃ ಇಲ್ಲಿ ಬಡಮನಿ ತಾಯಿ ಹಾಗೂ ಪಂಚಮಿ ದೈವಗಳ ನರ್ತನ ಆರಂಭ ಆಗ್ತದೆ. ಅವು ಅಷ್ಟೇ ಗಗ್ಗರ ಆಮೇಲೆ ಸಿರಿಯನ್ನು ಕಟ್ಟಿ ಅದಾದ ನಂತರ ಹುಲಿಯ ಮೇಲೆ ಸವಾರಿ ಮಾಡುವಂಥದ್ದು, ಮಧ್ಯರಾತ್ರಿಯಿಂದ ಇವೆಲ್ಲ ಆರಂಭವಾಗುವಂಥದ್ದು. ಆಮೇಲೆ ಅಣಿಯನ್ನು ಕಟ್ಟಿ ನರ್ತನವನ್ನು ಮಾಡ್ತವೆ. ಇದು ಆದ ನಂತರ ಪುನಃ ಕಲ್ಲುಟಿ ಹಾಗೂ ಕಲ್ಕುಡ ದೈವಗಳು ಕೂಡ ಅಣಿಯನ್ನಿಟ್ಟು ನರ್ತನವನ್ನು ಮಾಡ್ತವೆ. ಸುಮಾರು ರಾತ್ರಿಯಿಂದ ಬೆಳಗ್ಗೆ 6 ಗಂಟೆ ತನಕ ದೈವಗಳ ನೇಮೋತ್ಸವ ನಡೀತದೆ. ಇದಾದ ನಂತರ ಬೀದಿಯಲ್ಲಿ ಸವಾರಿ ಇರ್ತದೆ ದೈವಗಳದ್ದು. ಅದಾದ ನಂತರ ನೇಮೋತ್ಸವ ಕೊನೆಗೊಂಡು ಕೊನೆಗೆ ಭಂಡಾರ ಬಂದ ಮನೆಗೆ ಪುನಃ ತಗೊಂಡೋಗ್ತಾರೆ ಅದನ್ನು. ಹೀಗೆ ದೈವಗಳ ನೇಮೋತ್ಸವ ನಡೀತದೆ. ಹಾಗೆಯೇ ಮುಂದೆ ಯಾವ ರೀತಿ ಕುಣಿತಾ ಇತ್ತು, ಸಿಡಿಮದ್ದಿನ ಅಬ್ಬರ ಯಾವ ರೀತಿ ಇತ್ತು ಅಂತ ಹಾಗೆಯೇ ನೋಡ್ತಾ ಹೋಗಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದೆ ನೇಮೋತ್ಸವ ಯಾವ ರೀತಿ ನಡೀತು ಅಂತ ನೋಡ್ತಾ ಹೋಗಿ.
ಮನೇಲಿ ಬಂದಿಲಿಕ್ಕೆ ಪೂರ ನಿದ್ರೆ ತುಕ್ಕೊಂದುಲ್ಲೇರು ಅಕ್ಕತ್ತಿಗೆ ಬೇಜಾರಾಗ್ಬೇಕು ಅಂತಾನೆ ನಾವು ಇಲ್ಲಿ ಐಸ್ ಕ್ರೀಮ್ ತಿಂತೇವೆ. ಖುಷಿ ಆಗ್ಬೇಕು ಅಂತ ಅಕ್ಕತ್ತಿಗೆ ನೋಡಿ ಆಸೆ ಆಗ್ಬೇಕು ಅಂತ ಖುಷಿ ಆಗ್ಬೇಕು. ಜಾತ್ರೆದ ಐಸ್ ಕ್ರೀಮ್ ತಿಂತಾ ಇದ್ದೇವೆ, ನಿದ್ರೆ ತೂಗ್ತಾ ಇದ್ದೇವೆ. ಐಸ್ ಕ್ರೀಮ್ ದಾಲ ತಿರುಮುರಿ ನಾವು ಫೋಕಸ್ ಹಾಕ್ತೀವಿ ಅಂದು